ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸಪೋರ್ಟ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಮನೆಯಲ್ಲಿ ರಾಮನವಮಿ ಪೂಜೆ ನಡೀತಿರ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ, ಮನೆಯಲ್ಲಿ ನಚಿಕೇತು ಮತ್ತು ಈ ಅಂಜು ಭೂಮಿ ಸೇರಿಕೊಂಡು ರಾಮನ ಅಲಂಕಾರವನ್ನು ಮಾಡ್ತಿರ್ಬೇಕಾದ್ರೆ ಏನಂತಂದರೆ, ಪ್ರತಿಯೊಂದು ಹಬ್ಬಕ್ಕೂ ಕೂಡ ತಾಯಿಗೆ ಸೀರೆಯನ್ನು ಕೊಡುವಂಥ ಒಂದು ಸಂಪ್ರದಾಯವನ್ನು, ವಾಡಿಕೆಯನ್ನು, ಪ್ರೀತಿಯನ್ನು ಇಟ್ಕೊಂಡಿರ್ತಾರೆ ನಮ್ಮ ಶ್ರವಣವರು. ಅದೇ ರೀತಿಯಾಗಿ ಈ ಅಜ್ಜಿಗೆ ಅಂದರೆ ಇಲ್ಲಿ ನಿಂಗವಜ್ಜಿ ಇದ್ದಾಳಲ್ಲ, ನಿಂಗವಜ್ಜಿಗೂ ಕೂಡ ಒಂದು ಸೀರೆಯನ್ನು ತೊಗೊಂಡು ಬಂದಿರ್ತಾರೆ. ಸೀರೆಯನ್ನು ತೊಗೊಂಡು ಬಂದು ಅತ್ತೆ ಪ್ರತಿ ಹಬ್ಬಕ್ಕೂ ಕೂಡ ನನಗೆ ನನ್ನ ತಾಯಿಗೆ ಒಂದು ಸೀರೆನ ಗಿಫ್ಟ್ ಮಾಡುವಂಥ ಅಭ್ಯಾಸ ಇದೆ. ಹಾಗಾಗಿ ನಮ್ಮ ತಾಯಿ ಊರಲ್ಲಿದ್ದಾರೆ, ತಾಯಿ ಸ್ಥಾನದಲ್ಲಿರೋ ನಿಮಗೆ ಈ ಸೀರೆನ ನಾನು ನಿಮಗೆ ಪ್ರೆಸೆಂಟೇಷನ್ ಮಾಡ್ತಾಯಿದ್ದೀನಿ, ಅಂದರೆ ಗಿಫ್ಟಾಗಿ ಕೊಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಆದರೆ ನಿಂಗವಜ್ಜಿ ಸುಮ್ಮನೆ ಇರೋದಿಲ್ಲ. ಮಾತಿನ ಒಂದು ಕ್ಷಣಕ್ಷಣೆ ಅಂತ ಹೇಳ್ಬೋದು. ಸುಮ್ಮನೆ ಇದ್ದೆ ಏನು ಹೇಳ್ತಾರೆ ಅಂತಂದರೆ, ಆ ಮಗಳು ಸೊಸೆ ಮಗಳಾಗೋಕ್ಕಾಗಲ್ಲ, ಮಗಳ ಥರ ಅಂತ ಹೇಳ್ತೀವಿ. ಅತ್ತೆ ತಾಯಿ ಆಗಲ್ಲ, ತಾಯಿ ಥರ ಅಂತ ಹೇಳ್ತೀವಿ. ಇದೆಲ್ಲ ನನಗೆ ಬೇಡ, ನನ್ನ ಹತ್ರ ಸೀರೆಗಳು ಇಡೀ ಊರಿಗೆ ಹಂಚಿದ್ರು ಕೂಡ ಇನ್ನೂ ಉಳಿಯುತ್ತೆ, ನನಗೇನು ಸೀರೆಗೆ ಬರ ಇಲ್ಲ ಅನ್ನೋ ರೀತಿ ಮಾತಾಡ್ತಾಳೆ. ಸೊ ಬೇಜಾರಾಗುತ್ತೆ. ಆ ಕಡೆ ಸಂಗೀತನಿಗೂ ತುಂಬ ಬೇಜಾರಾಗುತ್ತೆ. ರಾಮ್ ಇದ್ದವರು ಸಂಗೀತನ ಅದು ಮಾಡ್ಕೊಳ್ತಾರೆ. ಯಾಕಂದರೆ ಒಂಥರ ಚುಚ್ಚಿ ಥರ ಮಾತಾಡ್ತಾ ಇರ್ತಾರೆ ನಿಂಗವಜ್ಜಿಯವರು. ಒಂದು ಕ್ಷಣ ಎಲ್ಲರೂ ಏನಂತಂದರೆ ಮೂಕ ವಿಸ್ಮಿತರಾಗಿ ನಿಂತುಬಿಡ್ತಾರೆ. ನಿಂತಾಗ ಮತ್ತೇನಾಗುತ್ತೆ ಅಂತಂದರೆ, ಆದರೂ ಕೂಡ ನನಗೆ ಈ ಸೀರೆಗಿಂತ ಅದರಿಂದಿರೋ ಪ್ರೀತಿ ಇದೆಯಲ್ಲ, ಅದು ತುಂಬ ದೊಡ್ಡದು. ಹಾಗಾಗಿ ಆ ಸೀರೆ ನಾನು ತೊಗೊಳ್ತೀನಿ ಅಂತ ಮತ್ತೆ ನಿಂಗವಜ್ಜಿ ಹೇಳ್ತಾರೆ. ಆ ಮಾತನ್ನು ಕೇಳಿ ಶ್ರವಣಿಗೆ ತುಂಬ ಖುಷಿ ಆಗುತ್ತೆ. ಶಾರದಾ ಕೂಡ ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಹಿಂದೆ, ಅದನ್ನು ನೋಡ್ಬಿಟ್ಟು ಖುಷಿ ಪಡ್ತಾ ಇರ್ತಾರೆ. ಸೊ ಸೀರೆನ ತೊಗೊಂಡ್ಬಿಟ್ಟು ಎಲ್ಲರೂ ಹಬ್ಬಕ್ಕೆ ರೆಡಿ ಮಾಡ್ತಾ ಇರ್ತಾರೆ. ಏಯ್ ತುಳಸಿ ಹಾರನ ಮಾಡಿದ್ದೀನಿ ಅಂತ ಕೇಳ್ತಾರೆ ಸಂಗೀತಗೆ. ಅತ್ತೆ ರೆಡಿಯಾಗಿದೆ, ನೀವು ಬಂದು ಹಾಕಬೇಕು ಅಷ್ಟೇ ಅಂದಾಗ, ಏನಿದು ಪ್ರತಿ ಸಾರಿ ನಾನೇ ಮಾಡು ಅಂತ ಹೇಳ್ತಿರಲ್ಲ, ಹಾರನ ತೊಗೊಂಡೋಗಿ ನೀವೇ ಹಾಕಿ, ಇಬ್ಬಿಬ್ಬರು ಸೊಸೆಯಂದ್ರು ಇರೋದು ಏಕೆ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಬೈತಾರೆ ನಿಂಗವಜ್ಜಿ. ಆಗ ಸಂಗೀತನಿಗೆ ಒಂಥರ ಖುಷಿ ಆಗುತ್ತೆ. ಪೂಜೆ ಮಾಡು ಅಂತ ಇಂಡೈರೆಕ್ಟಾಗಿ ನೀವೇ ಪೂಜೆ ಮಾಡಿ ಅಂತ ಹೇಳ್ತಾಳೆ ನಿಂಗವಜ್ಜಿ. ಸೊ ಈ ಕಡೆ ರಾಮ್ ಅವರು ಒಂದು ಕಡೆ ಕಣ್ಣೀರಾಗ್ತಾ ನಿಂತ್ಕೊಂಡಿರ್ಬೇಕಾದ್ರೆ ಅವ್ರ ತಮ್ಮ ಬರ್ತಾರೆ. ಅಣ್ಣ ಏನಾಯಿತು ಅಂದಾಗ, ಏನಿಲ್ಲ ಕಣೋ, ನಾನು ಕೂಡ ಮನೇಲಿ ಎಲ್ಲ ಸರಿಯಾಗಿದ್ದಿದ್ರೆ ಮಕ್ಕಳ ಜೊತೆ ಅಮ್ಮನ ಜೊತೆ ಖುಷಿಯಾಗಿ ಹಬ್ಬನ ಆಚರಣೆ ಮಾಡ್ಬೋದಾಗಿತ್ತಲ್ವ ಅಂತ ಹೇಳಿ ಕಣ್ಣೀರಾಗ್ತಾರೆ. ಅಲ್ಲಿಗೆ ಶ್ರವಣ್ ಕೂಡ ಬರ್ತಾರೆ. ಬಾಬಾ ಏನಾಯಿತು, ಯಾಕೆ ಬೇಜಾರಲ್ಲಿದ್ದೀರಾ ಅಂತ ಕೇಳಿದಾಗ, ಅದು ಏನಿಲ್ಲ ಅಂದಾಗ, ಯೋಚನೆ ಮಾಡಬೇಡಿ ಬಾಬಾ, ರಾಮನ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ಬಿಟ್ಟು, ಒಳ್ಳೆ ಸಮಯ ಬಂದೇ ಬರುತ್ತೆ ಅಂತ ಶ್ರವಣ್ ಕೂಡ ಹೇಳ್ತಾರೆ. ಸೊ ಹೀಗೆ ಅತ್ತೆ ಎಲ್ಲ ರೆಡಿ ಇದೆ, ಸಿದ್ಧತೆ ಇದೆ, ಪೂಜೆಗೆ ಬನ್ನಿ ಅಂತ ಹೇಳಿದಾಗ, ನೀವೇ ಹಾಕಿ ನೀವೇ ಮಾಡಿ ಅಂತ ಒಂದು ಮಾತನ್ನು ಹೇಳಿದಾಗ, ಅಲ್ಲಿಗೆ ನಚ್ಚಿ ಓಡಿ ಬರ್ತಾರೆ. ಅಜ್ಜಿ ಸೊಸೆಯಂದ್ರು ಮಾತ್ರ ಹಾಕಬೇಕಾ ಹಾರನ, ಮೊಮ್ಮಕ್ಕಳು ಹಾಕ್ಬಾರ್ದಾ ಅಂತ ಕೇಳ್ತಾರೆ. ಅಯ್ಯೋ ಹಾಕ್ಬೋದು ಮೊಮ್ಮಗನೇ ಅಂದ ತಕ್ಷಣ ಸರಿ ಅಂತ ಹೇಳ್ಬಿಟ್ಟು ಅಂಜು, ಭೂಮಿ ಮತ್ತು ನಚ್ಚಿ ಎಲ್ಲರೂ ಸೇರಿಬಿಟ್ಟು ರಾಮ ಮತ್ತು ಸೀತಾರಾಮ ಲಕ್ಷ್ಮಣಿಗೆ ಏನು ಮಾಡ್ತಾರೆ, ತುಳಸಿ ಹಾರವನ್ನು ಹಾಕ್ತಾರೆ. ಈ ಕಡೆ ಇವರು ನಿಂಗವಜ್ಜಿ ಮಗಳಿರ್ತಾಳಲ್ಲ, ಅಮ್ಮ ಬದಲಾದಂಗೆ ಕಾಣಿಸ್ತಾ ಇದ್ದಾರೆ, ಅಮ್ಮನ ಹತ್ರ ಏನೋ ಬದಲಾವಣೆ ಇದೆ, ಹಂಗಾಗಬಾರ್ದು, ಹಂಗಾದರೆ ನಾನು ಅಂದ್ಕೊಂಡಿರೋ ಕೆಲಸ ಆಗೋದಿಲ್ಲ ಅಂತ ಹೇಳ್ತಾರೆ. ನೋಡಿ ಅಂದರೆ ಇಲ್ಲಿ ಅವ್ರೇನು ಆಸ್ತಿಗೋಸ್ಕರ ಮಾಡ್ತಾಯಿದ್ರು, ಏನಕ್ಕೆ ಮಾಡ್ತಾಯಿದ್ರು, ಮಯೂರಿ ಅವರ ತಾಯಿ ಇದ್ದಾರಲ್ವ ಅವರು ಈ ಥರ ಅಂತಾರೆ. ಇದು ಅನ್ನೋದು ನೋಡ್ಬಿಟ್ಟು ಒಂಥರ ಒಳಗೊಳಗೆ ಕೋಪ ಹತ್ತಿ ಉರಿತಾ ಇರುತ್ತೆ ಅವರಿಗೆ. ತಿರ್ಗಿ ಏನಾಗುತ್ತೆ ಅಂತಂದರೆ, ಮತ್ತು ಪೂಜಾ ಕೂಡ, ಅತ್ತೆ ನೀವು ಮಂಗಳಾರತಿ ಮಾಡ್ಬೋದು ಅಂತ ಹೇಳಿದಾಗ, ನೀವೇ ಇಬ್ಬರಿಬ್ಬರು ಸೊಸೆರಿದ್ರಲ್ರಿ, ನೀವೇ ಮಾಡ್ರಿ ಅಂತ ಹೇಳಿದಾಗ, ಸಂಗೀತ ಅವರು ತುಂಬ ಖುಷಿಯಿಂದ ಆರತಿಯನ್ನು ಮಾಡ್ತಾರೆ. ಮತ್ತು ರಾಮನ ಶ್ಲೋಕವನ್ನು ಹೇಳಿ ಅಂದಾಗ, ಅಂಜು ನಚ್ಚಿಯಿಂದ ಹೋಗಿ ನಿಂತ್ಕೋತಾಳೆ, ಬಚ್ಚಿಟ್ಕೋತಾಳೆ. ಏಯ್ ಬರೆ ಕುಳಿ ಇಲ್ಲಿ, ಅಲ್ಲ ನಿಮಗೆ ರಾಮನ ಸೂತ್ರ ಹೇಳಕ್ಕೆ ಬರಲ್ವಾ ಅಂದಾಗ, ಅಜ್ಜಿ ನಾನು ಹೇಳ್ತೀನಿ ಅಂತ ಹೇಳ್ತಾಳೆ ಮಯೂರಿ. ನೀನು ನನ್ನ ಮಡಿಲಲ್ಲಿ ಬೆಳೆದಿರ್ತಕ್ಕಂಥ ಕೂಸು, ನಿನಗೆಲ್ಲ ಬರುತ್ತೆ ಅಂತ ಗೊತ್ತು, ಆದರೆ ನೀನು ಹೇಳೆ ಅಂದಾಗ, ನನಗೆ ಬರಲ್ಲ ಅಜ್ಜಿ ಅಂತ ಹೇಳ್ತಾಳೆ ಅಂಜು. ಏನು ಕೇಳಿದ್ರು ಬರಲ್ಲ ಅಂತ ಹೇಳ್ತಿಲ್ಲ ಅಂತ ಬೈತಾರೆ ಅಂಜುಗೆ. ಆಮೇಲೆ ಏನಾಗುತ್ತೆ ಅಂತಂದರೆ, ಮತ್ತೆ ಭೂಮಿ ನಾನು ಹೇಳ್ತೀನಿ ಅಂತ, ಏನೇ ನೀನು ಎಲ್ಲದಕ್ಕೂ ನಾನು ಹೇಳ್ತೀನಿ ಅಂತ ಮುಂದೆ ಬರ್ತೀಯಲ್ಲ ಅಂತ ಹೇಳ್ಬಿಟ್ಟು ಬೈತಾರೆ. ಮತ್ತು ಅವಳನ್ನ ನೋಡಿ ಕಲ್ಕೋ, ಪಾದರಸ ಥರ ಇದ್ದಾಳೆ, ಎಲ್ಲನೂ ಗೊತ್ತು ಅವಳಿಗೆ, ನಿನಗೆ ಗೊತ್ತಿಲ್ಲ ಅಂತ ಬೈತಾರೆ. ಈ ಕಡೆ ಮತ್ತೆ ಇಲ್ಲಿ ನೋಡಿದ್ರೆ ಶ್ರವಣ ಅವರ ತಾಯಿ ತುಂಬ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ಅಲ್ಲಿಗೆ ದೇವಸ್ಥಾನದಿಂದ ಬಂದು ಪ್ರಸಾದವನ್ನು ಕೊಡ್ತಾರೆ. ಅತ್ತೆ ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ ಅಂತ ಕೇಳ್ತಾರೆ. ಕೇಳಿದ ತಕ್ಷಣ, ಅದು ಮನೆಯಲ್ಲಿ ಮಕ್ಕಳಿಲ್ಲ, ಮೊಮ್ಮಕ್ಕಳಿಲ್ಲ, ಹಬ್ಬದ ವಾತಾವರಣ ಇಲ್ಲ, ಸಂಗೀತ ಎಲ್ಲರೂ ಚಿಲಿಪಿಲಿ ಅಂತ ಓಡಾಡ್ತಿದ್ರು, ಭೂಮಿ ಗೆಜ್ಜೆ ಸೌಂಡು ಅಂತ ಈ ರೀತಿ ಹೇಳಿದಾಗ ದೇವಯಾನಿ ಒಳಗೊಳಗೆ ಹುರ್ಕೋತಾ ಇರ್ತಾಳೆ. ಶ್ರವಣನ ಗಿಫ್ಟ್ ಕೂಡ ಮಿಸ್ ಮಾಡ್ಕೋತಾ ಇರ್ತಾರೆ. ಯಾರು ಈ ಕಡೆ ಶ್ರವಣ್ ಸಂಗೀತ ಅವರ ತಾಯಿ ಬ್ರಹ್ಮರಂಭಾದೇವಿಯವರು. ಆವಾಗ ಮತ್ತೇನಾಗುತ್ತೆ ಅಂತಂದರೆ, ಶ್ರವಣ್ ಒಂದು ಪಾರ್ಸಲನ್ನು ಕಳಿಸಿರ್ತಾರೆ ಇದು ದೇವಯಾನಿಗೆ, ಪಲ್ಲವಿಗೆ ಮತ್ತು ಅಜ್ಜಿಗೆ 3 ಜನಕ್ಕೂ ಸೀರೆಯನ್ನು ಕಳಿಸಿರ್ತಾರೆ. ಅಜ್ಜಿಗೆ ತುಂಬ ಖುಷಿ ಆಗುತ್ತೆ. ಸೀರೆಯನ್ನು ತೊಗೊಂಡು ಅವರು ಕೂಡ ಪೂಜೆ ಮಾಡ್ತಾರೆ. ಈ ಕಡೆ ಇವರು ಕೂಡ ಬಂದಿರ್ತಾರೆ, ಯಾರು ಸತ್ಯಣ್ಣ ಕೂಡ ಬಂದಿರ್ತಾರೆ. ಅವರು ಯೋಚನೆ ಮಾಡ್ತಾ ನಿಂತಿರ್ತಾರೆ. ಅಲ್ಲೊಂದು ಕಾಮಿಡಿ ಕೂಡ ಆಗುತ್ತೆ. ಈ ಬ್ರಹ್ಮಚಾರಿ ಏನು ಯೋಚನೆ ಮಾಡ್ತಿದ್ರು, ಇಷ್ಟು ದಿನ ಆದರೂ ಮದುವೆ ಆಗಿಲ್ಲ ಅಂತ ಯೋಚನೆ ಮಾಡ್ತಿದ್ರು ಅಂದಾಗ, ಪಲ್ಲವಿ ನನ್ನ ಪಕ್ಕ ಬ್ರಹ್ಮಚಾರಿ ಗೊತ್ತು ತಾನೇ ನಿನಗೆ ಅಂತ ಹೇಳ್ಬಿಟ್ಟು ಹೀಗೆ ಕಾಲು ಎಳಿತಾ ಇರ್ತಾರೆ ಸತ್ಯಣ್ಣಂದು. ಆದರೆ ಸತ್ಯಣ್ಣ ದೇವ್ರ ಹತ್ರ ಒಂದು ಬೇಡಿಕೆನೇ ಇರ್ತಾನೆ, ಭಗವಂತ ಭೂಮಿ ಮತ್ತು ಅಜಿತನ ಯಾವಾಗಲೂ ಖುಷಿಯಾಗಿಡು, ಅವರಿಬ್ಬರು ಅವಳನ್ನು ನನ್ನ ತಂಗಿ ಸ್ಥಾನದಲ್ಲಿ ನೋಡ್ತಾ ಇದ್ದೀನಿ, ಅವಳು ಯಾವಾಗಲೂ ಅಜಿತ್ ಪಕ್ಕದಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ದೇವರಿಗೆ ಏನಂತಂದರೆ
ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಇನ್ನು ನಮ್ಮ ಅಜಿತ್ ಅವರು ಕೂಡ ಅಪಾಯದ ಅಂಚಿನಲ್ಲಿದ್ದಾರೆ. ಅಜಿತ್ ಅಪಾಯದ ಅಂಚಿನಿಂದ ಪಾರಾಗ್ತಾರ? ಈ ಅಜಿತ್ ಭೂಮಿ ಒಂದಾಗ್ತಾರ? ಸತ್ಯಣ್ಣನ ಕನಸು ನನಸಾಗುತ್ತಾ? ಶ್ರೀರಾಮ ನಾನು ಅವರಿಗೆ ಆಂಜನೇಯ ಇದ್ದಂಗೆ ನನ್ನ ಭಕ್ತಿ ಕೂಡ ಏನಂತಂದರೆ ನೀನು ಸ್ವೀಕಾರ ಮಾಡು, ಅವರಿಬ್ಬರನ್ನ ಒಂದು ಮಾಡು ರಾಮ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ತುಂಬ ಕಳಕಳಿಯಿಂದ ಬೇಡ್ಕೊತಿರ್ತಾರೆ. ಅವರ ಕನಸು ನನಸಾಗುತ್ತಾ? ಭೂಮಿ ಮತ್ತು ಅಜಿತ್ ಆದಷ್ಟು ಬೇಗ ಒಂದಾಗ್ತಾರ? ಇನ್ನು ನಿಂಗವ್ವಾಜಿ ಕೂಡ ಹೇಳ್ತಾಳೆ, ನನ್ನ ಬಾಯಲ್ಲಿ ಮಚ್ಚೆ ಇದೆ, ಮಚ್ಚೆ ನಾಳೆಗೆ ನಿಂಗವ್ವ ಹೇಳ್ತಾ ಇದ್ದೀನಿ, ನೀನು ಕಳ್ಕೊಂಡಿರೋದೆಲ್ಲ ನಿನಗೆ ವಾಪಸ್ ಸಿಗುತ್ತೆ ಶ್ರವಣ, ಆದಷ್ಟು ಬೇಗ ನೀನು ತುಂಬ ಖುಷಿಯಾಗಿರ್ತೀಯ ಅಂತ ಹೇಳಿ ಆಶೀರ್ವಾದ ಮಾಡ್ತಿರ್ತಾರೆ. ಹಾಗಾದರೆ ಭೂಮಿನೇ ನಿಜವಾದ ಮಗಳು ಅಂತ ಶ್ರವಣ ಗೊತ್ತಾಗುತ್ತಾ? ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್, ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಸಬ್ಸ್ಕ್ರೈಬ್ ಭಾಳನೇ ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.